ಯೋವೇಲನ ಪ್ರವಾದನೆಯ ಗ್ರಂಥ 2ನೇ ಅಧ್ಯಾಯ 26ನೆಯ ವಾಕ್ಯ. ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಆಶಾಭಂಗ ಪಡರು. ಈ ವಾಕ್ಯದಲ್ಲಿ ದೇವರು ತನ್ನ ಜನರ ಸುಭಿಕ್ಷದ ಕುರಿತಾಗಿ ವಾಗ್ದಾನವಾಗಿ ನುಡಿದಂಥ ಕಾರ್ಯಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಹಲವು ವಿಧಗಳಲ್ಲಿ ನಷ್ಟಗಳಲ್ಲಿಯೂ ವೇದನೆಯಲ್ಲಿಯೂ ಇದ್ದಂಥ ಜನರಿಗೆ ದೇವರು ಎಲ್ಲವನ್ನು ತಿರುಗಿ ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿ, ನಂತರ ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಅಂದರೆ ನೀವು ಕೊರತೆಯಲ್ಲಿ ಇದ್ದಂಥ, ಬಲಹೀನತೆಯಲ್ಲಿ ಇದ್ದಂಥ, ಸೋಲಿನಲ್ಲಿ ಇದ್ದಂಥ ದಿವಸಗಳನ್ನು ಮಾರ್ಪಡಿಸಿ ನೀವು ಪರಿಪೂರ್ಣವಾಗಿ ತೃಪ್ತಿಗೊಳ್ಳುವ ರೀತಿಯಲ್ಲಿ ನಾನು ನಿಮ್ಮ ಹೊಟ್ಟೆ ತುಂಬುವ ಹಾಗೆ ಅದ್ಭುತ ಕಾರ್ಯಗಳನ್ನು ಮಾಡುತ್ತೇನೆಂಬುದಾಗಿ ಹೇಳುತ್ತಾ ಇದ್ದಾರೆ. ಈ ರೀತಿಯಾಗಿ ತೃಪ್ತಿಗೊಳ್ಳಬೇಕು ಅಂದರೆ ಇದು ಬರೀ ಆಹಾರದಿಂದ ಮಾತ್ರ ಅಲ್ಲ. ಜೀವಿತದಲ್ಲಿ ಅನೇಕ ಅವಶ್ಯಕತೆಗಳು, ಕೊರತೆಗಳು ಇರುತ್ತವೆ. ಅದೆಲ್ಲವೂ ನೀಗುವಾಗಲೇ ಒಂದು ಸಂತೃಪ್ತಿ, ಒಂದು ಸಂತೋಷ ಜೀವಿತಗಳಲ್ಲಿ ಉಂಟಾಗುವಂಥದ್ದು. ಆದರೆ ಜೀವಿತವನ್ನು ನೋಡುವಾಗ ನಮ್ಮ ಜೀವಿತ ಹೇಗೆ ಬದಲಾಗುತ್ತದೆ, ನಮ್ಮಲ್ಲಿ ಇದು ಹೇಗೆ ನೆರವೇರುತ್ತವೆ, ನಮಗೆ ಅಷ್ಟು ಬಲವಿಲ್ಲ, ಸಾಮರ್ಥ್ಯವಿಲ್ಲ, ನಮ್ಮ ಸ್ಥಿತಿ ಇದೆ ಎಂಬುದಾಗಿ ಅಂದುಕೊಳ್ಳುವಂಥ ಅನೇಕರು ಇದ್ದಾರೆ. ಆದರೆ ನೀವು ಕರ್ತನ ಮಕ್ಕಳಾಗಿ ಆತನ ಮಾರ್ಗದಲ್ಲಿ ನಡೆಯುತ್ತಾ ಇರುವುದರಿಂದ ದೇವರು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. ಈ ವಾಕ್ಯದಲ್ಲಿ ಆತನು ವಾಗ್ದಾನ ಮಾಡಿರುವಂತೆ ನೀವು ತೃಪ್ತಿಗೊಳ್ಳುವಂಥ ಅದ್ಭುತ ಕಾರ್ಯಗಳನ್ನು ಆತನು ಖಂಡಿತವಾಗಿ ನೆರವೇರಿಸುತ್ತಾನೆ. ಅದರ ಮೂಲಕವಾಗಿ ನೀವು ಆತನ ನಾಮವನ್ನು ಕೊಂಡಾಡುವಂತೆ ವಿಷಯಗಳು ಬದಲಾಗಲಿವೆ. ಎಲ್ಲಕ್ಕಿಂತ ಮುಖ್ಯವಾಗಿ ದೇವರು ವಾಗ್ದಾನ ಮಾಡಿದಂತೆ ಆತನ ಜನರು ಎಂದಿಗೂ ಆಶಾಭಂಗ ಪಡುವುದಿಲ್ಲ. ಆದ್ದರಿಂದ ಭಯಪಡಬೇಡಿರಿ. ಪರಿಸ್ಥಿತಿಗಳನ್ನು ನೋಡಿ ಇದು ಹೀಗೆ ಏನೋ, ಇದು ಹೀಗೆ ಮುಂದುವರಿಯುತ್ತದೇನೋ, ನನ್ನ ಜೀವಿತದ ಅವಸ್ಥೆ ಹೀಗೇನೋ ಎಂಬುದಾಗಿ ಅಂದುಕೊಂಡು ಬಳಲಿ ಹೋಗಬೇಡಿ. ದೇವರು ನಿಮಗೋಸ್ಕರ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. ಅದ್ಭುತಗಳನ್ನು ನೀವು ನಿಶ್ಚಯವಾಗಿ ಅನುಭವಿಸುತ್ತೀರಾ. ಕರ್ತನ ನಾಮಕ್ಕೂ ಆತನ ಅದ್ಭುತ ಶಕ್ತಿಗೂ ನೀವು ಸಾಕ್ಷಿಗಳಾಗಿ ಬದಲಾಗುವಂಥದ್ದು ನಿಶ್ಚಯ. ಆದ್ದರಿಂದ ನಿಮ್ಮನ್ನು ತೃಪ್ತಿಪಡಿಸಿ, ಆಶೀರ್ವದಿಸಿ, ಘನಪಡಿಸಿ ಮುನ್ನಡೆಸುವುದಕ್ಕೆ ದೇವರು ಮನಸ್ಸುಳ್ಳವರು, ಸರ್ವಶಕ್ತರು ಆಗಿದ್ದಾರೆ. ಆತನ ಅದ್ಭುತ ಕಾರ್ಯಗಳು ನಿಮ್ಮ ಜೀವಿತವನ್ನೇ ಬದಲಾಯಿಸಿ ಶ್ರೇಷ್ಠವಾದ ಭವಿಷ್ಯತ್ ಕಾಲವನ್ನು ಕೊಟ್ಟು ಘನಪಡಿಸುತ್ತದೆ ಎಂಬುದನ್ನು ಅರಿತು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದಲ್ಲಿ ನೀನು ವಾಗ್ದಾನ ಮಾಡಿರುವಂತೆ ನಿನ್ನ ಜನರು ಕರ್ತನೆ ಎಂದಿಗೂ ಆಶಾಭಂಗ ಪಡರು. ಅವರು ಕಳೆದುಕೊಂಡಂಥ ಕಾರ್ಯಗಳನ್ನು, ನಷ್ಟವಾದಂಥ ವಿಷಯಗಳನ್ನು ನೀನು ಪುನಃ ಕಟ್ಟಿ ಕೊಡುವವನು. ಅವರಪ್ಪ ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ತಮಗಾಗಿ ಅದ್ಭುತ ಮಾಡಿದಂಥ ದೇವರನ್ನು ಕೊಂಡಾಡುತ್ತಾರೆಂಬುದಾಗಿ ನೀನು ಹೇಳಿದಂತೆ ಯೇಸಪ್ಪ, ನೀನು ಅದ್ಭುತ ಕಾರ್ಯಗಳನ್ನು ಜೀವಿತಗಳಲ್ಲಿ ಮಾಡಬೇಕೆಂದು ಪ್ರಾರ್ಥಿಸ್ತಾ, ಅದನ್ನು ಬಿಡುಗಡೆಗಳನ್ನುಂಟು ಮಾಡಬೇಕೆಂದು, ಆಶೀರ್ವಾದ ಮಾರ್ಗಗಳನ್ನು ತೆರೆಯಬೇಕೆಂದು, ವಿಶೇಷವಾದ ಮಹತ್ವಗಳನ್ನು ಜೀವಿತದಲ್ಲಿ ಅನುಭವಿಸುವಂತೆ ಮಾಡಬೇಕೆಂದು ಪ್ರಾರ್ಥಿಸ್ತಾ, ಅದನ್ನೇ ತಡೆಯಾಗಿರುವಂಥ ಕಾರ್ಯಗಳನ್ನು ಸಫಲಪಡಿಸು. ಯೇಸುವಿನ ನಾಮದಲ್ಲಿ ಸಕಲ ವಾಗ್ದಾನಗಳ ಪರಿಪೂರ್ಣತೆಗಳು ಜೀವಿತದಲ್ಲಿ ಉಂಟಾಗಲಿ. ಘನಪಡಿಸುವುದಕ್ಕಾಗಿ ಸ್ತೋತ್ರ. ಜೀವಿತಗಳ ಪನಿನಲ್ಲಿ ಹರ್ಷಿಸುವಂತೆ, ನಿನಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಬದಲಾಯಿಸು. ನೀನು ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳ ಮಾನ್ಪನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.